ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ರಕ್ಷತ್ ಶೆಟ್ಟಿ. ರಾಜ್ಯದಲ್ಲಿ 2 ಹಂತದಲ್ಲಿ ಲೋಕಸಭಾ ಎಲೆಕ್ಷನ್ ಮುಕ್ತಾಯ ಆಗಿದೆ. ಇದಾದ ಬೆನ್ನಿಗೆ ಇಡೀ ರಾಜ್ಯ ಸದ್ಯ ರಿಸಲ್ಟ್ ನಿರೀಕ್ಷೆಯಲ್ಲಿದೆ. ಏನು ಬರುತ್ತೆ ಫಲಿತಾಂಶ ಅನ್ನುವಂಥ ಕುತೂಹಲ ಸಹಜವಾಗೇ ಇದೆ. ಆದರೆ ಜೂನ್ 4ನೇ ತಾರೀಕಿನ ನಂತರ ರಾಜ್ಯದ ರಾಜಕಾರಣ ದಿಕ್ಕು ಬದಲಾಯಿಸುವಂಥ ಮುನ್ಸೂಚನೆ ಅಥವಾ ಬೇರೆ ಬೇರೆ ರೀತಿಯ ರಾಜಕೀಯ ಡ್ರಾಮಾಗಳು ನಡೆಯುವಂಥ ಮುನ್ಸೂಚನೆ ಈಗ ಕಾಣ್ತಾ ಇದೆ. ಅದಕ್ಕೆ ಕಾರಣ ಇದೆ. ಸರ್ಕಾರವನ್ನು ಉರುಳಿಸುವ ಮತ್ತು ಸರ್ಕಾರವನ್ನು ಉಳಿಸುವ ಆಟ ಸ್ಟಾರ್ಟ್ ಆಗಿದೆ ಅಥವಾ ಸ್ಟಾರ್ಟ್ ಆಗ್ತಾ ಇದೆ ಅನ್ನುವಂಥ ಮುನ್ಸೂಚನೆ ರಾಜ್ಯದಲ್ಲಿ ಸದ್ಯಕ್ಕೆ ಸಿಗ್ತಾ ಇದೆ. ಈ ಮುನ್ಸೂಚನೆ ಸಿಗೋದಕ್ಕೆ ಕಾರಣ ಆಗಿದ್ಯಾವುದು ಅಂತಂದ್ರೆ ಮಹಾರಾಷ್ಟ್ರದ ಮುಖ್ಯಮಂತ್ರಿ ಕೊಟ್ಟಿರುವಂಥ ಒಂದು ಹೇಳಿಕೆ ಅಥವಾ ಮಹಾರಾಷ್ಟ್ರದ ಮುಖ್ಯಮಂತ್ರಿ ಮಾಡಿರುವಂಥ ಒಂದು ಭಾಷಣ. ಮಹಾರಾಷ್ಟ್ರದ ಮುಖ್ಯಮಂತ್ರಿ ಉರುಳಿಸೋ ಮಾತು ಆಡಿದ ಬೆನ್ನಿಗೆ ಸಂಚಲನ ಸೃಷ್ಟಿಯಾಗಿದೆ, ರಾಜಕೀಯ ಸಂಚಲನ ಸೃಷ್ಟಿಯಾಗಿದೆ. ಮಹಾರಾಷ್ಟ್ರದ ಮುಖ್ಯಮಂತ್ರಿ ಮಾತನಾಡೋ ಸಂದರ್ಭದಲ್ಲಿ ನಾಥ್ ಆಪರೇಷನ್ ಪ್ರಸ್ತಾಪ ಮಾಡಿದ್ದಾರೆ. ಅದಾದ ಬೆನ್ನಿಗೆ ಲೆಕ್ಕಾಚಾರ ಶುರುವಾಗಿದೆ. ಜೂನ್ 4ನೇ ತಾರೀಕಿನಿಂದ ಈ ರಾಜ್ಯದಲ್ಲಿ ಉರುಳಿಸುವಂತ ಆಟ ಶುರುವಾಗತ್ತಾ ಅನ್ನೋ ಪ್ರಶ್ನೆ. ಲೋಕ ರಿಸಲ್ಟ್ ವರೆಗೆ ಮಾತ್ರ ಈ ಸರ್ಕಾರದ ಆಯುಷ್ಯನ ಹಂಗಿದೆ. ಹೊಸ ಚರ್ಚೆಗೆ ಕಾರಣ ಆಗಿದೆ ಮಹಾರಾಷ್ಟ್ರದ ಮುಖ್ಯಮಂತ್ರಿಯ ಭಾಷಣ. ಮಹಾರಾಷ್ಟ್ರದ ರೀತಿಯಲ್ಲೇ ಸರ್ಕಾರವನ್ನ ಉರುಳಿಸುವಂತ ಪ್ರಯತ್ನ ಕರ್ನಾಟಕದಲ್ಲೂ ಆಗುತ್ತಾ? ಸಿದ್ದು ಗ್ಯಾರಂಟಿ ಸರ್ಕಾರಕ್ಕೆ ಆಯುಷ್ಯದ ಗ್ಯಾರಂಟಿ ಇಲ್ವಾ ಅನ್ನೋದು ಸದ್ಯಕ್ಕಿರುವಂತ ಪ್ರಶ್ನೆ. ನಾನು ಆಗ್ಲೇ ಹೇಳಿದೆ, ಮಹಾರಾಷ್ಟ್ರದ ಮುಖ್ಯಮಂತ್ರಿ ಕೊಟ್ಟಿರುವಂತ ಒಂದು ಹೇಳಿಕೆ ಅಥವಾ ಮಾಡಿರುವಂತ ಭಾಷಣ ಎಲ್ಲ ಚರ್ಚೆಯ ಮೂಲ. महाराष्ट्र सीएम ಏನು ಮಾತನಾಡಿದ್ರು ನೋಡೋಣ. हा कोण आहे एकनाथ शिंदे? कर्नाटकमध्ये मी आता गेलो होतो सभेला, ते बोले आमच्याकडे पण नाथ ऑपरेशन करायचं आहे. म्हणजे नाथ ऑपरेशन म्हणजे काय? बोले तुम्ही केलं ते एकनाथ शिंदे, एकनाथ म्हणजे नाथ ऑपरेशन. कर्नाटकमध्ये पण आपल्यासारखंच काहीतरी चालू आहे. लोकसभेच्या नंतर तिकडे होईल. ते म्हणाले तुमचा अनुभव आम्हाला कामी येईल. ठीक आहे बोले, येतो मी तिकडे. ಮಹಾರಾಷ್ಟ್ರದ ಮುಖ್ಯಮಂತ್ರಿ ಮಾತನಾಡಿದ್ದನ್ನು ನೋಡಿದ್ರಿ. ಅಲ್ಲಿ ಶಿಂದೆ ಆಪರೇಷನ್ನ ಪ್ರಸ್ತಾಪ ಆಗ್ತಾ ಇದೆ. ನಿಮ್ಮ ಅನುಭವದ ಅಗತ್ಯ ನಮಗಿದೆ ಅನ್ನೋದನ್ನ ಹೇಳಿದ್ರು ಅಂತ ಶಿಂದೆ ಹೇಳ್ತಾ ಇದ್ದಾರೆ. ನಿಮ್ಮ ಅನುಭವ ಅಂತಂದ್ರೆ ಮಹಾರಾಷ್ಟ್ರದಲ್ಲಿ ಆದಂಥ ಬೆಳವಣಿಗೆ. ಹಂಗಿದ್ರೆ ನಾವೊಮ್ಮೆ ಮಹಾರಾಷ್ಟ್ರದಲ್ಲಿ ಏನಾಗಿತ್ತು ಅನ್ನೋದನ್ನ ನೋಡೋಣ, ಅನಂತರ ಕರ್ನಾಟಕದಲ್ಲಿ ಏನಾಗಬಹುದು ಅನ್ನೋದಕ್ಕೆ ಉತ್ತರ ಹುಡುಕುವಂಥ ಪ್ರಯತ್ನವನ್ನು ಮಾಡ್ತಾ ಹೋಗೋಣ. ಹಂಗಿದ್ರೆ ಮಹಾರಾಷ್ಟ್ರದಲ್ಲಿ ಏನಾಗಿತ್ತು? ಉದ್ಧವ್ ಠಾಕ್ರೆ ಮುಖ್ಯಮಂತ್ರಿಯಾಗಿದ್ದರು. ಕಾಂಗ್ರೆಸ್ಸು NCP ಬೆಂಬಲದೊಂದಿಗೆ ಉದ್ಧವ್ ಠಾಕ್ರೆ ಮಹಾರಾಷ್ಟ್ರದ ಮುಖ್ಯಮಂತ್ರಿಯಾಗಿದ್ದರು. ಆದರೆ ಉದ್ಧವ್ ಠಾಕ್ರೆ ಅವರು ಮಾಡಿಕೊಂಡಂಥ ಮೈತ್ರಿ ಏನಿತ್ತು ಅದು ಒಂಥರ ಹೆಂಗಿತ್ತು ಅಂತಂದ್ರೆ, ಹಿಂದುತ್ವವನ್ನು ಪ್ರತಿಪಾದಿಸುವಂಥ ಶಿವಸೇನೆ, ಜಾತ್ಯತೀತವಾದವನ್ನು ಪ್ರತಿಪಾದಿಸುವಂಥ ಕಾಂಗ್ರೆಸ್ ಮತ್ತು NCP ಒಟ್ಟು ಸೇರಿ, ಅಂದರೆ ಕೋಮುವಾದಿಗಳು ಮತ್ತು ಜಾತ್ಯತೀತವಾದಿಗಳು ಒಟ್ಟು ಸೇರಿ ಸರ್ಕಾರ ಮಾಡಿದ್ದು. ಸೊ ಆ ಸರ್ಕಾರ ಸ್ಟಾರ್ಟ್ ಆದಂಥ ಆರಂಭದಲ್ಲೇ ಅಪಸ್ವರವೂ ಕೂಡ ಕೇಳ್ತಾ ಇತ್ತು. ಅದರಲ್ಲಿ ಆ ಅಪಸ್ವರದ ಟೀಮ್ನಲ್ಲಿ ಏಕನಾಥ್ ಶಿಂದೆ ಅವರು ಕೂಡ ಒಬ್ಬರಾಗಿದ್ದರು. ಉದ್ಧವ್ ಠಾಕ್ರೆ ಸರ್ಕಾರಕ್ಕೆ ಉರುಳಾಗಿತ್ತು ಶಿಂದೆ ಅವರ ಬಂಡಾಯ. ಶಿಂದೆ ಒಬ್ಬರಾಗಿರಲಿಲ್ಲ. ಆ ಮೈತ್ರಿಯನ್ನ ಇಷ್ಟಪಡದಂತ ಬಹಳಷ್ಟು ಜನ ಶಾಸಕರಿದ್ರು. ಈಗ ನಾವು ಅದರ ನಂಬರ್ ಹೇಳಬಹುದು ಅಂತಂದ್ರೆ 40 ಮಂದಿ ಶಾಸಕರು. ಒಟ್ಟು 40 ಮಂದಿ ಶಾಸಕರೊಂದಿಗೆ ಉದ್ಧವ್ ಠಾಕ್ರೆ ಅವರಿಗೆ ಏಕನಾಥ್ ಶಿಂದೆ ಚೆಕ್ ಮೇಟ್ ಕೊಟ್ಟರು. ಆ ಚೆಸ್ ಆಟದಲ್ಲಿ ಗೆದ್ದಿದ್ದು ಏಕನಾಥ್ ಶಿಂದೆನೆ. ಏಕನಾಥ್ ಶಿಂದೆ ಅವರನ್ನ ಮೀರಿಸೋದಕ್ಕೆ ಉದ್ಧವ್ ಠಾಕ್ರೆ ಅವರಿಗೆ ಆಗಲಿಲ್ಲ. ಬಿಜೆಪಿ ಜೊತೆ ಸೇರಿ ಏಕನಾಥ್ ಶಿಂದೆ ಸರ್ಕಾರ ಮಾಡಿದ್ರು. 40 ಸೀಟ್ ಇದ್ರೂ ಕೂಡ ಏಕನಾಥ್ ಶಿಂದೆ ಅವರನ್ನೇ ಮುಖ್ಯಮಂತ್ರಿ ಮಾಡಲಾಯಿತು. ಅಂದ್ರೆ ಹೊರಗಿನಿಂದ ಬಂದವರನ್ನ ಬಿಜೆಪಿ ಮುಖ್ಯಮಂತ್ರಿ ಆಫರ್ ಕೊಟ್ಟು ಮುಖ್ಯಮಂತ್ರಿ ಸ್ಥಾನದಲ್ಲಿ ಕೂರಿಸ್ತು. ನಂಬರು ಬಿಜೆಪಿಯದ್ದು ಜಾಸ್ತಿ ಇದ್ರೂ ಕೂಡ ಆಗ ಶಿವಸೇನೆಗೆ ಇದ್ದಿದ್ದು 56 ಶಾಸಕರ ಬಲ. 40 ಶಾಸಕರು ಏಕನಾಥ್ ಶಿಂದೆ ಅವರ ಬೆಂಬಲಕ್ಕೆ ನಿಂತರು. ಇದರ ಪರಿಣಾಮ ಏನಾಯಿತು ಅಂತಂದ್ರೆ, ಪಕ್ಷಾಂತರ ನಿಷೇಧ ಕಾಯ್ದೆ ಅನ್ವಯ ಏನಾದರೂ ಕ್ರಮ ಕೈಗೊಳ್ಳಬಹುದಾ 10th ಶೆಡ್ಯೂಲಲ್ಲಿ ಅಂತ ಯೋಚನೆ ಮಾಡಿದರೆ ಆಗಲಿಲ್ಲ. ಪಕ್ಷಾಂತರ ನಿಷೇಧ ಕಾಯ್ದೆ ಕ್ಲಿಯರ್ ಆಗಿ ಹೇಳುತ್ತೆ, 3/2 ಶಾಸಕರು ಒಂದು ವೇಳೆ ಪ್ರತ್ಯೇಕ ಗುಂಪು ಅಂತ ತಮ್ಮನ್ನು ತಾವು ಭಾವಿಸಿದರೆ ಅದು ಪಕ್ಷಾಂತರ ಆಗೋದಿಲ್ಲ
ಅಥವಾ ಪ್ರತ್ಯೇಕ ಗುಂಪು ಅಂತ ಕನ್ಸಿಡರ್ ಮಾಡಿ ಬೇರೆ ಪಕ್ಷಕ್ಕೆ ಏನಾದರೂ ಅವ್ರು ಸಪೋರ್ಟ್ ಮಾಡಿದರೆ ಅದು ಪಕ್ಷಾಂತರ ಆಗೋದಿಲ್ಲ ಅಂತ ಕ್ಲಿಯರ್ ಆಗಿ ಹೇಳುತ್ತೆ. ಅಲ್ಲಿಗೆ 40 ಶಾಸಕರ ಬಲ ಇದ್ದಂಥ ಏಕನಾಥ್ ಶಿಂದೆ ಮುಖ್ಯಮಂತ್ರಿ ಆದರು. ಆ ನಂತರ ಒಂದೇ ವರ್ಷದಲ್ಲಿ ಮತ್ತೊಂದು ಬೆಳವಣಿಗೆ ಆಯಿತು. ಆ ಬೆಳವಣಿಗೆ ಏನು? NCP ಪಾರ್ಟಿ ಅಲ್ಲಿನ ಪ್ರಮುಖ ನಾಯಕರಾಗಿದ್ದಂಥ ಅಜಿತ್ ಪವಾರ್ ಅಥವಾ ಶರದ್ ಪವಾರ್ ಅವರ ಸಮೀಪದ ಬಂಧು ಅಜಿತ್ ಪವಾರ್ ಅವರು ಕೂಡ 40 ಶಾಸಕರ ಜೊತೆಗೆ ಬಿಜೆಪಿಗೆ ಬೆಂಬಲ ಕೊಟ್ಟುಬಿಟ್ರು. ಬಂದವರನ್ನ ಉಪಮುಖ್ಯಮಂತ್ರಿಯನ್ನಾಗಿ ಮಾಡಲಾಯಿತು. ಇನ್ನೊಂದು ಬಹಳ ಇಂಟ್ರೆಸ್ಟಿಂಗ್ ಅಂತಂದ್ರೆ ಇಲ್ಲೂ ಕೂಡ ಹಂಗೆ ಆಗಿದ್ದು. ಅಂದರೆ 2/3 ಶಾಸಕರು, ಅದಕ್ಕಿಂತಲೂ ಹೆಚ್ಚಿನ ಶಾಸಕರು ಪವಾರ್ ಜೊತೆಗೆ ಬಂದರು. ಎಲ್ಲಿವರೆಗೆ ಅಂತಂದ್ರೆ NCPಗೆ ಸಿಂಬಲ್ಲೂ ಉಳಿಲಿಲ್ಲ, ಆ ಕಡೆ ಶಿವಸೇನೆಗೆ ಸಿಂಬಲ್ಲೂ ಉಳಿಲಿಲ್ಲ. ಸಿಂಬಲ್ ಈ ಕಡೆಗೆ ಆಯಿತು. ಅಥವಾ ಪಾರ್ಟಿ ಅಧಿಕೃತ ಪಾರ್ಟಿ ಯಾರ್ದು ಅಂತಂದ್ರೆ ಶಿವಸೇನೆ ಏಕನಾಥ್ ಶಿಂದೆ ಅವ್ರದ್ದು, NCP ಅಜಿತ್ ಪವಾರ್ ಅವ್ರದ್ದು ಅನ್ನೋ ಹಂತಕ್ಕೆ ಬಂದುಬಿಡ್ತು. ಸೊ ಅಲ್ಲಿಗೆ ಬಿಜೆಪಿ ಏನನ್ನ ಬಯಸಿತ್ತೋ ಮಹಾರಾಷ್ಟ್ರದಲ್ಲಿ ಅದನ್ನು ಮಾಡೋದಕ್ಕೆ ಮಹಾರಾಷ್ಟ್ರದಲ್ಲಿ ಸಾಧ್ಯ ಆಯಿತು. ಇನ್ನು ಮಹಾರಾಷ್ಟ್ರದ ರೀತಿಯಲ್ಲಿ ಇಲ್ಲೂ ಕೂಡ ಆಗಬಹುದು ಅಥವಾ ಆಗತ್ತೆ ಅನ್ನುವಂಥ ಹೇಳಿಕೆಗೆ ಕಾಂಗ್ರೆಸ್ ತೀಕ್ಷ್ಣವಾಗಿ ಪ್ರತಿಕ್ರಿಯಿಸಿದೆ. ಆ ಡೀಟೇಲ್ ನೋಡಿಬಿಡೋಣ. ಕಾಂಗ್ರೆಸ್ ತೀಕ್ಷ್ಣ ಪ್ರತಿಕ್ರಿಯೆಯನ್ನು ಕೊಟ್ಟಿದೆ. ಮಹಾರಾಷ್ಟ್ರದ ಆಪರೇಷನ್ ಪ್ರಸ್ತಾಪ ಆಗಿದೆ. ರಾಜ್ಯದ ಕಾಂಗ್ರೆಸ್ ನಾಯಕರು ಕೆಂಡ ಕಾರ್ತಾ ಇದ್ದಾರೆ. ಅವರು ಅದಕ್ಕೆ ಕಾರಣ ಕೊಡ್ತಾರೆ. ನಿಮ್ಮ ಮಹಾರಾಷ್ಟ್ರದ ಕತೆ ಎಲ್ಲ ಏನೋ ನಮಗೆ ಗೊತ್ತಿಲ್ಲ, ಆದರೆ ನಮ್ಮ ಸರ್ಕಾರ ಸದೃಢವಾಗಿದೆ. ನಮಗೆ 134 ಶಾಸಕರಿದ್ದಾರೆ, ಪ್ಲಸ್ ಪಕ್ಷೇತರ ಬೆಂಬಲ ಇದೆ. ನಮ್ಮ ಸರ್ಕಾರ ಸದೃಢವಾಗಿದೆ, ಉರುಳೋದೇ ಇಲ್ಲ ಅನ್ನೋ ಸಮರ್ಥನೆಯನ್ನ ಕಾಂಗ್ರೆಸ್ನ ನಾಯಕರು ಕೊಡ್ತಾ ಇದ್ದಾರೆ. ನಮ್ಮ ಸರ್ಕಾರವನ್ನು ಉರುಳಿಸೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಸವಾಲು ಹಾಕ್ತಾ ಇದ್ದಾರೆ. ಇನ್ನೊಂದು ವಿಚಾರವನ್ನು ಅವರು ಕರ್ನಾಟಕದ ಕಾಂಗ್ರೆಸ್ ನಾಯಕರು ಹೇಳ್ತಾ ಇರೋದು, ಜೂನ್ 4 ನಂತರ, ಅಂದರೆ ರಿಸಲ್ಟ್ ಬಂದ ನಂತರ, ಲೋಕಸಭೆಯ ರಿಸಲ್ಟ್ ಬಂದ ನಂತರ ಮಹಾರಾಷ್ಟ್ರ ಸರ್ಕಾರ ಉಳಿಯುತ್ತಾ ಅಂತ ನೀವು ಮೊದಲು ಯೋಚನೆ ಮಾಡಿ ಅಂತ ಏಕನಾಥ್ ಶಿಂದೆ ಅವರಿಗೆ ಹೇಳ್ತಾ ಇದ್ದಾರೆ. ನಿಮ್ಮ ಸರ್ಕಾರವೇ ಪತನವಾಗತ್ತೆ, ನೀವು ನಿಮ್ಮ ಸರ್ಕಾರ ಉಳಿಸ್ಕೊಳ್ರಿ, ಆ ನಂತರ ಕರ್ನಾಟಕದ ಸರ್ಕಾರದ ವಿಚಾರದಲ್ಲಿ ತಲೆ ಹಾಕಿ ಅಂತ ಕಾಂಗ್ರೆಸ್ ನಾಯಕರು ಹೇಳ್ತಾ ಇದ್ದಾರೆ. ಕಾಂಗ್ರೆಸ್ನ ಪ್ರಮುಖ ನಾಯಕರು ಈ ವಿಚಾರಕ್ಕೆ ಸಂಬಂಧಿಸಿ ಮಾತನಾಡಿದ್ದಾರೆ, ನೋಡೋಣ. ಒಂದು ವರ್ಷದಿಂದ ಹೇಳ್ತಲೇ ಇದ್ದಾರೆ, ಸದ್ಯ ಅವ್ರ ಸರ್ಕಾರ ಉಳಿಸ್ಕೊಂಡ್ರೆ ಸಾಕಾಗದೆ ಅವ್ರಿಗೆ. ಶಿಂದೆ ಸರ್ಕಾರದ ಬಗ್ಗೆ ಮಾತಾಡೋದು, ಅವರು ಮಹಾರಾಷ್ಟ್ರ ಚೀಫ್ ಮಿನಿಸ್ಟರ್. ನಮ್ಮ ಸರ್ಕಾರದ ಬಗ್ಗೆ ಮಾತಾಡೋದ್ರ ಬದಲು ಅವ್ರ ಸರ್ಕಾರ ಉಳಿಸ್ಕೊಳ್ಲಿಕ್ಕೆ ನಮ್ಮಲ್ಲಿ ಎಲ್ಲಿ ಜಗಳ ಇದೆ? ನೀನ್ ಹೇಳಯ್ಯ, ನಮ್ಮಲ್ಲಿ ಜಗಳ ಇದೆಯಾ? ಅವ್ರು ಹೇಳದ್ ಬೇರೆ, ಅವ್ರು ರಾಜಕೀಯವಾಗಿ ಹೇಳ್ತಾರೆ. ನೀನು ಹೇಳಪ್ಪ ಇಲ್ಲ, ತಮ್ಮ ಕೇಳಿಲ್ಲ, ಅವರು ರಾಜಕೀಯವಾಗಿ ಹೇಳ್ತಾರೆ. ನೀನ್ ಹೇಳು, ನೀನು ಸತ್ಯ ಹೇಳೋನು ಅಲ್ವಾ? ಸತ್ಯ ಹೇಳಯ್ಯ. ನಮ್ಮಲ್ಲಿ ಒಳ ಜಗಳ ಇದೆಯಾ? ಎಲ್ಲಿ ಒಳ ಜಗಳ ಇದೆ? ನಮ್ಮಲ್ಲಿ ಒಳಜಗಳನೇ ಇಲ್ಲ. ಹಂಗಿದ್ರೆ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಅಷ್ಟೊಂದು ಒಗ್ಗಟ್ಟಾಗಿ ಮಾಡಕ್ಕಾಯ್ತಿತ್ತ? ಹೊರಗೂ ಇಲ್ಲ ಒಳಗೂ ಇಲ್ಲ, ಒಳಗೂ ಇಲ್ಲ ಹೊರಗೂ ಇದ್ದಾರೆ. ಬಹುಶಃ ಅವ್ರ ಸರ್ಕಾರನೇ ಹೆಚ್ಚು ಕಮ್ಮಿ ಆಗ್ತದೆ ಅಂತ ನನಗೆ ವಿಶ್ವಾಸ ಇದೆ. ಅವರೆಲ್ಲ ವಾಪಸ್ಸು ರಿವರ್ಸ್ ಆಗ್ಬೋದು. CM ಮಾತಾಡಿದ್ದಾರೆ, ಬಹುಶಃ ಅವ್ರ ಸರ್ಕಾರನೇ ಹೆಚ್ಚು ಕಮ್ಮಿ ಆಗ್ತದೆ ಅಂತ ನನಗೆ ವಿಶ್ವಾಸ ಇದೆ. ಅವರೆಲ್ಲ ವಾಪಸ್ಸು ರಿವರ್ಸ್ ಆಗ್ಬೋದು. ಕೇಳಿ, ನಮ್ಮ ಪಕ್ಷದ ಸರ್ಕಾರ ಕೆಡಲಿಕ್ಕೆ ಇದು ಮಹಾರಾಷ್ಟ್ರ ಅಲ್ಲ, ಇದು ಕರ್ನಾಟಕ. ಏನು ಅದಕ್ಕೆ ಏನು ಮಹಾರಾಷ್ಟ್ರದಲ್ಲಿ ಈಗ ಏಕನಾಥ್ ಶಿಂದೆ ಅವ್ರಿಗೆ ಏನು ಅದನ್ನ ಹೇಳ್ಬಿಡಿ. ಪ್ರಮುಖವಾಗಿ ಈ ಪಾರ್ಲಿಮೆಂಟ್ ಚುನಾವಣೆ ಮುಗಿದ ಮೇಲೆ ಒಂದು ದಿವಸ ಏಕನಾಥ್ ಶಿಂದೆ ಸರ್ಕಾರ ಬೀಳ್ತದೆ, 100% ಬೀಳ್ತದೆ. ಉದ್ಧವ್ ಮಹಾರಾಷ್ಟ್ರದಲ್ಲಿ ಬೀಳ್ತದೆ. ಉದ್ಧವ್ ಠಾಕ್ರೆ ಪರವಾಗಿ, ಶರದ್ ಪರವಾಗಿ, ಕಾಂಗ್ರೆಸ್ ಪರವಾಗಿ ಈಗ ಜನ ಇದ್ದಾರೆ. ಇವತ್ತು ಅಲ್ಲಿ ಏನು ಡಿಫೆಕ್ಷನ್ ಆಗಿ ಹೋಗಿದ್ರಲ್ಲ ಇವೆಲ್ಲ ಶಾಸಕರು, ಅವ್ರು ಪಶ್ಚಾತ್ತಾಪ ಪಡ್ತಾ ಇದ್ದಾರೆ. ಈಗ ಅವರೆಲ್ಲ ಕೂಡ ವಾಪಸ್ ಬರ್ತಾರೆ. ಏಕನಾಥ್ ಶಿಂದೆ ಅವರು ಚುನಾವಣೆ ಮುಗಿದ 1 ತಿಂಗಳಲ್ಲಿ ಮಾಜಿ ಮುಖ್ಯಮಂತ್ರಿಗಳಾಗ್ತಾರೆ. ಸಮಾನ ಇದ್ದೇ ಇಲ್ಲ ಅಂತ ಯಾರು ಹೇಳಿ? ಸಮಾನ ಅವ್ರ ಪಾರ್ಟಿಯಲ್ಲಿ ಏನಿಲ್ಲ, ಅವ್ರು ಏನೇನು ಮಾತಾಡ್ತಾರೆ ಬಹಿರಂಗವಾಗಿ. ಅವ್ರ ಶಾಸಕರು ಬಹಿರಂಗವಾಗಿ ಅವ್ರು ಮಾತಾಡ್ತಾರೆ, ನಾವು ಮಾತಾಡ್ತಾರೆ, ನಮ್ಮವ್ರು ಮಾತಾಡ್ತಾರೆ. ಪ್ರಶ್ನೆ ಏನಿದೆ? ಬಹಿರಂಗ ಅಸಮಾಧಾನ ಇದ್ರೆ ಸರ್ಕಾರ ಬೆಳೆದ ಅಂತ ಹೇಳಿಕ್ಕಾಗಲ್ಲ. ಇದ್ದೇ ಇರ್ತದೆ, ಅಸಮಾಧಾನ ಇದ್ದೇ ಇರ್ತೈತೆ, ಹೇಳಿಕ್ಕಾಗಲ್ಲ. ಸರ್ಕಾರ ಇದ್ದಲ್ಲಿ, ರೂಲಿಂಗ್ ಪಾರ್ಟಿ ಇದ್ದಲ್ಲಿ ಸಹಜವಾಗಿ ಇದ್ದೇ ಇರ್ತೈತೆ. ಸೊ ಅದಕ್ಕೂ ಸರ್ಕಾರ ಬಿಗಡತೈತೆ ಅಂತ ಹೇಳೋಕ್ಕೂ ಯಾವುದೇ ರೀತಿ ಸಂಬಂಧ ಇರಲ್ಲ. ಏಕನಾಥ್ ಶಿಂದೆ ಅವರ ಮಾತಿಗೆ ಕಾಂಗ್ರೆಸ್ ನಾಯಕರ ಪ್ರತಿಕ್ರಿಯೆ ನೋಡಿದ್ರಿ, ಅದು
ಇಷ್ಟೇ, ನಿಮ್ಮ ಸರ್ಕಾರ ಉಳಿಸ್ಕೊಳ್ಳಿ, ಆ ನಂತರ ನಮ್ಮದು ಯೋಚನೆ ಮಾಡಿ ಅನ್ನೋದಾಗಿತ್ತು. ಹಾಗಿದ್ರೆ ಕರ್ನಾಟಕದ ಬಿಜೆಪಿ ನಾಯಕರು ಇದನ್ನ ಯಾವ ರೀತಿ ನೋಡಿದ್ದಾರೆ? ಏಕನಾಥ್ ಶಿಂದೆ ಅವರ ಹೇಳಿಕೆಗೆ ಕರ್ನಾಟಕದ ಬಿಜೆಪಿ ನಾಯಕರ ಪ್ರತಿಕ್ರಿಯೆ ಏನಾಗಿದೆ? ಅಂತರ ಕಾಯ್ದುಕೊಂಡ ರೀತಿಯಲ್ಲಿ ಕಾಣ್ತಾ ಇದೆ ಕರ್ನಾಟಕದ ಬಿಜೆಪಿ ನಾಯಕರು. ಏಕನಾಥ್ ಶಿಂದೆ ಹೇಳಿಕೆಯಿಂದ ರಾಜ್ಯ ಬಿಜೆಪಿ ಅಂತರ ಕಾಯ್ದುಕೊಂಡಿದೆ. ನಾವು ಸರ್ಕಾರ ಉರುಳಿಸುವಂತ ಪ್ರಯತ್ನವನ್ನ ಮಾಡಲ್ಲ ಅಂತ ವಿಜಯೇಂದ್ರ ಹೇಳಿದ್ದಾರೆ. ತನ್ನಿಂದ ತಾನೇ ಈ ಸರ್ಕಾರ ಪತನವಾಗುತ್ತೆ ಅಂತ ಡಾಕ್ಟರ್ ಅಶ್ವಥ್ ನಾರಾಯಣ ಹೇಳ್ಕೊಂಡಿದ್ದಾರೆ. ಆದರೆ ಇಲ್ಲಿ ಪ್ರಶ್ನೆ ಇರೋದಿಷ್ಟೇ, ಏಕನಾಥ್ ಶಿಂದೆ ಅವರು ಮಾತನಾಡಿರೋದ್ರಿಂದ ನಿಮಗೆ ಬಿಜೆಪಿ ಮತ್ತು JDS ಮೈತ್ರಿ ಆಗಿದ್ದು ದೆಹಲಿಯಲ್ಲಿ. ಸೊ ಅದೇ ರೀತಿ ಆಪರೇಷನ್ನ ವಿಚಾರವೂ ಕೂಡ ದೆಹಲಿಯಿಂದಲೇ ಆಪರೇಟ್ ಆಗ್ತಾ ಇದೆಯಾ ಅನ್ನೋ ಪ್ರಶ್ನೆ ಮೂಡ್ತಾ ಇದೆ. ಫಲಿತಾಂಶದ ನಂತರ ಅಖಾಡಕ್ಕಿಳಿಯತ್ತ ಬಿಜೆಪಿಯ ದೆಹಲಿ ಟೀಮ್ ಅನ್ನೋ ಪ್ರಶ್ನೆಯೊಂದು ಸಹಜವಾಗಿ ಮೂಡ್ತಾ ಇದೆ. ಯಾಕಂತಂದ್ರೆ ನಿಮಗೆ ನೆನಪಿರಬಹುದು 2019ರ ಲೋಕಸಭಾ ಎಲೆಕ್ಷನ್ನ ಬಳಿಕ ಕಾಂಗ್ರೆಸ್ ಮತ್ತು ಜಾತ್ಯತೀತ ಜನತಾದಳದ ಸರ್ಕಾರ ಪತನವಾಗಿತ್ತು. ಸೊ ಅಂಥದ್ದೇ ಸಿಚುವೇಶನ್ನು ಈಗಲೂ ಕೂಡ ಆಗ್ತಿದೆಯಾ ಅಥವಾ ಅದಕ್ಕೆ ಬೇಕಾದಂಥ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗ್ತಾ ಇದೆಯಾ ಅನ್ನೋ ಪ್ರಶ್ನೆ ಮೂಡ್ತಾ ಇದೆ. ರಾಜ್ಯದ ಬಿಜೆಪಿ ನಾಯಕರುಗಳು ಮಾತನಾಡಿದ್ದಾರೆ, ನೋಡೋಣ. ಏಕನಾಥ್ ಶಿಂದೆ ಅವರು ಏನು ಹೇಳಿದ್ದಾರೆ ನನಗೆ ಮಾಹಿತಿ ಇಲ್ಲ, ತಾವು ಹೇಳ್ತಾ ಇದ್ದೀರಿ. ನಾನು ರಾಜ್ಯದ ಅಧ್ಯಕ್ಷನಾಗಿ ಹೇಳ್ತಾ ಇದ್ದೇನೆ, ಭಾರತೀಯ ಜನತಾ ಪಾರ್ಟಿ ವಿರೋಧ ಪಕ್ಷವಾಗಿ ನಮ್ಮ ಜವಾಬ್ದಾರಿಯನ್ನ, ನಮ್ಮ ಕರ್ತವ್ಯವನ್ನ ಯಶಸ್ವಿಯಾಗಿ ನಿರ್ವಹಿಸ್ತಾ ಇದ್ದೇವೆ. ಮುಂದೂ ಕೂಡ ಅದನ್ನು ಯಶಸ್ವಿಯಾಗಿ ನಿರ್ವಹಿಸ್ತೇವೆ. ಆ ಒಂದು ಸರ್ಕಾರ ಬೀಳಿಸಕ್ಕಂಥ ಪ್ರಯತ್ನ ನಾವು ಮಾಡೋದಿಲ್ಲ. ಆದರೆ ಲೋಕಸಭಾ ಚುನಾವಣೆ ಫಲಿತಾಂಶದ ನಂತರ ರಾಜ್ಯದ ಕಾಂಗ್ರೆಸ್ ಪಕ್ಷದಲ್ಲಿ ಯಾವ ರೀತಿ ಅಲ್ಲೋಲ ಕಲ್ಲೋಲ ಆಗ್ತೋ ಅದ್ರ ಬಗ್ಗೆ ನಾನು ಈಗಲೇ ಹೇಳೋದಕ್ಕೆ ಸಾಧ್ಯ ಇಲ್ಲ. ಆದರೆ BJP ನಾವು ವಿರೋಧ ಪಕ್ಷವಾಗಿ ನಾವು ಕೆಲಸವನ್ನು ಮಾಡ್ತೇವೆ. ಇವತ್ತು ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ದಿನದಿಂದನೂ ಅವರಲ್ಲಿ ಜಗಳ, ನಾನು ಮುಖ್ಯಮಂತ್ರಿ ನಾನು ಅಂತ ಪೈಪೋಟಿ ಇವತ್ತೇನು ಉಪಮುಖ್ಯಮಂತ್ರಿಗಳಾದಂಥ ಶಿವಕುಮಾರ್ ಅವರಲ್ಲಾಗಲಿ ಸಿದ್ದರಾಮಯ್ಯನವರ ಮಧ್ಯೆ ಭಾಳ ಒಂದು ದೊಡ್ಡ ಸಂಘರ್ಷ ಇದೆ. ಹಾಗಾಗಿ ಎಲ್ಲ ಒಂದು ಕಡೆ ಒಂದು ಕೆಲವು ಕಾಲಕ್ಕೆ ಮಾತ್ರ ಅದು ಬೂದಿ ಮುಚ್ಚಿದ ಕೆಂಡವಾಗಿತ್ತು ಹೊರತು, ಆದರೆ ಪ್ರತಿದಿನ ಆ ಗುಂಪುಗಾರಿಕೆ, ಯಾರು ಮುಖ್ಯಮಂತ್ರಿ, ನಾನು ಉಪಮುಖ್ಯಮಂತ್ರಿ, ನಾನು ಮಂತ್ರಿ ಅಂತ ಈ ಜಗಳ ನಡೀತಾನೆ ಬಂದಿದೆ. ಸರಿ, ಈಗ ಉರುಳಿಸುವಂತ ವಿಚಾರ ಪ್ರಸ್ತಾಪ ಆಗ್ತಾ ಇದೆ, ಉಳಿಸುವಂತ ವಿಚಾರ ಪ್ರಸ್ತಾಪ ಆಗ್ತಿದೆ. ಹಂಗಿದ್ರೆ ಉರುಳಿಸೋದಕ್ಕೆ ಸಾಧ್ಯನಾ ಅನ್ನೋದನ್ನ ನಾವು ನೋಡಬೇಕು ಅಂತಾದ್ರೆ ಮೊದಲು ರಾಜ್ಯದ ಅಸೆಂಬ್ಲಿಯ ಬಲಾಬಲ ನೋಡಬೇಕು, ಅಂದ್ರೆ ವಿಧಾನಸಭೆಯ ಬಲಾಬಲ ನೋಡಬೇಕು. ಒಮ್ಮೆ ಆ ಡೀಟೇಲ್ ನೋಡ್ಬಿಡೋಣ ಹೆಂಗಿದೆ ಅಂತ. ಕಾಂಗ್ರೆಸ್ 134 ಶಾಸಕರ ಬಲ ಇದೆ ಕಾಂಗ್ರೆಸ್ಸಿಗೆ ಸದ್ಯಕ್ಕೆ, ಇನ್ಕ್ಲೂಡಿಂಗ್ ಸ್ಪೀಕರು. ಭಾರತೀಯ ಜನತಾ ಪಕ್ಷಕ್ಕೆ 64 ಶಾಸಕರು, ಇದರಲ್ಲಿ ಇಬ್ಬರು ಬಿಜೆಪಿಯಲ್ಲಿ ಇದಾರೋ ಇಲ್ವೋ ಅನ್ನುವಂಥ ಲೆಕ್ಕಾಚಾರದಲ್ಲಿ ಇದ್ದಾರೆ. ಒಬ್ಬರು ಯಲ್ಲಾಪುರದವರು, ಒಬ್ಬರು ಯಶವಂತಪುರದವರು. ಸೊ ಅವರು ಹೆಬ್ಬಾರು ಮತ್ತು ಎಸ್ ಟಿ ಸೋಮಶೇಖರ್ ಅವರು ಬಿಜೆಪಿಯಲ್ಲಿ ಇದಾರಾ ಇಲ್ವಾ ಅಂತ ಗೊತ್ತಿಲ್ಲ ಅನ್ನೋ ಸ್ಥಿತಿ. ಆದರೂ 66 ಟೆಕ್ನಿಕಲಿ. JDS ಅಲ್ಲಿ 19 ಮಂದಿ ಶಾಸಕರಿದ್ದಾರೆ, ಪಕ್ಷೇತರ 4 ಮಂದಿ ಇದ್ದಾರೆ, ಅದರಲ್ಲಿ ಒಬ್ಬರು ಬಿಜೆಪಿಯನ್ನು ಬೆಂಬಲಿಸಿದ್ದಾರೆ. ಖಾಲಿ ಉಳಿದಿರೋದು ಸುರಪುರ, ಅದಕ್ಕೆ ಎಲೆಕ್ಷನ್ ಆಗಿದೆ, ನಾಡ್ದು ರಿಸಲ್ಟ್ ಪ್ರಕಟ ಆಗುತ್ತೆ. ಆ ಕಾರಣಕ್ಕಾಗಿ ಅದನ್ನು ಖಾಲಿ ಅಂತ ನಾವು ಭಾವಿಸಬೇಕು. ಅಲ್ಲಿಗೆ ನಂಬರ್ಸ್ ನೋಡ್ತಾ ಇದ್ದೀರಿ, 134, 66, 19, 4 ಅನ್ನೋ ಸ್ಥಿತಿ ಇದೆ. ಸೊ ಈ ಹಂತದಲ್ಲಿ ಸರ್ಕಾರವನ್ನು ಉರುಳಿಸೋದಕ್ಕೆ ಸಾಧ್ಯ ಇದೆಯಾ? ಮಹಾರಾಷ್ಟ್ರದ ಮುಖ್ಯಮಂತ್ರಿ ಸರ್ಕಾರವನ್ನು ಬೀಳಿಸೋ ಮಾತುಗಳನ್ನು ಆಡಿದ್ದಾರೆ. ಹಾಗಿದ್ರೆ ಬೀಳಿಸೋದಷ್ಟು ಸುಲಭನಾ? ಕರ್ನಾಟಕದ ಸರ್ಕಾರವನ್ನ ಬೀಳಿಸುವಂತ ಪರಿಸ್ಥಿತಿ ಇದೆ. ಒಮ್ಮೆ ನೋಡ್ಬಿಡೋಣ. ನಂಬರ್ಸ್ ಆಗ್ಲೇ ನೀವು ನೋಡಿದ್ರಿ. ಬೀಳಿಸಬೇಕು ಅಂತಾದ್ರೆ ಏನು ಸಾಧ್ಯತೆ? ನಂಬರ್ 1, ಸರ್ಕಾರ ಬೀಳಿಸೋದು ಸದ್ಯಕ್ಕೆ ಕಷ್ಟ, ಆದರೆ ಅಸಾಧ್ಯ ಅಲ್ಲ, ಅಂದ್ರೆ ಇಂಪಾಸಿಬಲ್ ಅಲ್ಲ, ಸಾಧ್ಯತೆ ಇದೆ. ಸಾಧ್ಯತೆಗಳು ಏನು ನೋಡ್ತಾ ಹೋಗೋಣ. 3/2 ಶಾಸಕರನ್ನ ಮೈತ್ರಿ ನಾಯಕರು, ಬಿಜೆಪಿ ಮತ್ತು JDS ನಾಯಕರು ಸೆಳೆದರೆ ಆಗ ಸರ್ಕಾರ ಬೀಳಿಸೋದಕ್ಕೆ ಸಾಧ್ಯತೆಗಳಿದಾವೆ. ಯಾವ ರೀತಿ? 3/2 ಶಾಸಕರು ಅಂತಂದ್ರೆ ಕಾಂಗ್ರೆಸ್ನ 89 ಶಾಸಕರನ್ನ ಸೆಳಿಬೇಕು. 134 ಪೈಕಿ 89 ಶಾಸಕರನ್ನ ಸೆಳಿಬೇಕು. ಆದರೆ ಸಾಧ್ಯನಾ ಅನ್ನೋದನ್ನ ನಾನು ನಿಮ್ಮ ವಿವೇಚನೆಗೆ ಬಿಡ್ತೀನಿ. 134ರಲ್ಲಿ 89 ಜನರನ್ನ ಸೆಳೆಯೋದಕ್ಕೆ ಸಾಧ್ಯನಾ? 2/3 ಅಂತಾದ್ರೆ, ಅಂದ್ರೆ ಎಲೆಕ್ಷನ್ ಎಲ್ಲ ಬರಬಾರದು ಅಂತಾದ್ರೆ ಈ ಪ್ರೊಸೀಜರ್ ಆಗಬೇಕು. ಈ ರೀತಿ ಆಗಬೇಕಾದ್ರೆ ಒಬ್ಬ ದೊಡ್ಡ ನಾಯಕನ ನಾಯಕತ್ವ ಅಗತ್ಯ. ಆ ದೊಡ್ಡ ನಾಯಕ ಯಾರು? ಯಾರಾದರೂ ಒಬ್ಬ ಪ್ರಬಲ ಪ್ರಭಾವಿ ನಾಯಕ ಆ ಬಂಡಾಯದ ನೇತೃತ್ವವನ್ನು ವಹಿಸಬೇಕು. ಒಂದು ಶಿಂದೆ ರೀತಿಯಲ್ಲಿ, ಅಜಿತ್ ಪವಾರ್ ರೀತಿಯಲ್ಲಿ ಬಂಡಾಯದ ನೇತೃತ್ವವನ್ನು ವಹಿಸಬೇಕು. ಸಾಧ್ಯನಾ? ಕರ್ನಾಟಕದಲ್ಲಿ ಗೊತ್ತಿಲ್ಲ, ಮಾತನಾಡೋಣ. ನೆಕ್ಸ್ಟ್ 89 ಶಾಸಕರನ್ನ ಕರ್ಕೊಂಡು ಬಂದ್ರು ಅಂತಾನೆ ಅನ್ಕೊಳ್ಳೋಣ. ಕರ್ಕೊಂಡು ಬಂದ್ರು, 3/2 ಶಾಸಕರನ್ನು ಕರ್ಕೊಂಡು ಬಂದ್ರು. ಈ 89 ಜನರನ್ನು ಏನು ಮಾಡ್ತೀರಿ? ಇದು ಬಹಳ ಮುಖ್ಯವಾದಂಥ ಪ್ರಶ್ನೆ. 89 ಜನರಿಗೆ ಕೊಡುವಂಥ ಸ್ಥಾನಮಾನ ಇದು. ಬಿಜೆಪಿ ಅಥವಾ JDS ಎಲ್ಲ ಸೇರಿ ಒಂದು ಸರ್ಕಾರ ಮಾಡ್ತು, ಈ 89 ಜನ ಸೇರಿ ಏನು ಸ್ಥಾನಮಾನ ಕೊಡ್ತೀರಿ?
ಇದು ಬಹಳ ಮೂಲವಾದಂಥ ಪ್ರಶ್ನೆ, ಬೇಸಿಕ್ ಆದಂಥ ಪ್ರಶ್ನೆ. ಇದಕ್ಕೆ ಉತ್ತರ ರಾಜಕೀಯವಾಗಿ ಸದ್ಯಕ್ಕಂತೂ ಸಿಗಲ್ಲ. ನೆಕ್ಸ್ಟ್ ಏನು, ಇನ್ನೊಂದು ಆಪ್ಷನ್ ಇದೆ. ಅದು ಯಾವುದು ಆಪ್ಷನ್ನು, ಆ ಡೀಟೇಲ್ ನೋಡೋಣ. ಅದಕ್ಕೆ ಸಂಬಂಧಿಸಿದಂಥ ಇನ್ನೊಂದು ಆಪ್ಷನ್ ಯಾವುದು ಅಂತಂದ್ರೆ, ಈಗ ಕಾಂಗ್ರೆಸ್ನಲ್ಲಿ ಒಟ್ಟು 134 ಶಾಸಕರಿದ್ದಾರೆ. 134 ಶಾಸಕರ ಪೈಕಿ 51 ಶಾಸಕರನ್ನ ರಿಸೈನ್ ಮಾಡಿಸಬೇಕು. ಇದೊಂದು ಆಪ್ಷನ್ ಇದೆ. 51 ಶಾಸಕರನ್ನ ರಿಸೈನ್ ಮಾಡಿಸಿದರೆ ವಿಧಾನಸಭೆಯ ಬಲಾಬಲ ಕುಸಿಯುತ್ತೆ. ಆಗ ಇವರ ಸಂಖ್ಯೆ ಇದೆಯಲ್ಲ 66, 19 ಮತ್ತೊಂದು ಜನಾರ್ದನ ರೆಡ್ಡಿ ಸೇರಿದರೆ ಅವರಿಗಿಂತ ಜಾಸ್ತಿ ಆಗುತ್ತೆ. ಆಗ ಸರ್ಕಾರವನ್ನು ಉರುಳಿಸಿ ಸರ್ಕಾರ ಮಾಡೋದಕ್ಕೆ ಸಾಧ್ಯ ಇದೆ. ಒಂದು. ಇನ್ನು ಎರಡನೇದು ಇನ್ನೊಂದು ಆಪ್ಷನ್ನು ಅಂತಂದ್ರೆ, ಪಕ್ಷೇತರ ಶಾಸಕರು ಯಾರು ಬೆಂಬಲವನ್ನು ಕೊಟ್ಟಿದ್ದಾರೋ ಆ ಪಕ್ಷೇತರ ಶಾಸಕರು, ಕಾಂಗ್ರೆಸ್ಗೆ ಬೆಂಬಲ ಕೊಟ್ಟಿರುವಂಥ ಶಾಸಕರು 3 ಜನ, ಅವರನ್ನ ಈ ಕಡೆಗೆ ಸೆಳೆದು, ಪರ್ಟಿಕ್ಯುಲರ್ ಆಗಿ ಹೇಳಬೇಕು ಅಂತಂದ್ರೆ ಲತಾ ಮಲ್ಲಿಕಾರ್ಜುನ್, ದರ್ಶನ್ ಪುಟ್ಟಣ್ಣಯ್ಯ ಮತ್ತು ಗೌರಿಬಿದನೂರಿನ MLA, ಇವರನ್ನ ಸೆಳೆದು ಮತ್ತೆ 46 ಜನರನ್ನ ರಿಸೈನ್ ಮಾಡಿಸಬೇಕು. ಕಾಂಗ್ರೆಸ್ನ 46 ಜನರನ್ನ ರಿಸೈನ್ ಮಾಡಿಸಬೇಕು. ಅದು ಸಾಧ್ಯ ಇಲ್ಲ ಅನ್ನುವಂಥದ್ದು ಈಗಿರುವಂಥ ಸಿಚುವೇಶನ್. ನಾನು ಸಾಧ್ಯತೆಯಲ್ಲಿ ರಿಸೈನ್ನ ಸಾಧ್ಯತೆಯೇ ಒಂದನ್ನು ಹೇಳಿದೆ. ಅದನ್ನ ಇನ್ನು ಕ್ಲಿಯರ್ ಆಗಿ ನೋಡೋಣ. ಸದ್ಯ ಕಾಂಗ್ರೆಸ್ನ ಬಲ ಇರೋದು 134 + 3 ಯಾರು ಅಂತಂದ್ರೆ 3 ಪಕ್ಷೇತರ ಶಾಸಕರು. ಅಲ್ಲಿಗೆ 137 ಆಯ್ತು ಈಗಿನ ನಂಬರ್. ಬಿಜೆಪಿ JDS ಮೈತ್ರಿ ಸೇರಿದ್ರೆ, ಬಿಜೆಪಿ JDS ಮೈತ್ರಿ 66 ಬಿಜೆಪಿ, 19 JDS, 1 ಜನಾರ್ದನ್ ರೆಡ್ಡಿ, ಇದು ಸೇರಿದ್ರೆ 86 ಆಗುತ್ತೆ. ಸೊ ಈಗ ಆಪ್ಷನ್ ಏನು, ಕಾಂಗ್ರೆಸ್ನ 51 ಶಾಸಕರಿಂದ ರಾಜೀನಾಮೆಯನ್ನು ಕೊಡಿಸಬೇಕು. ನಾನು ಈಗಾಗಲೇ ಹೇಳಿದೆ ಅದನ್ನು. 51 ಶಾಸಕರು ರಾಜೀನಾಮೆ ಕೊಡಬೇಕು ತಮ್ಮ ಶಾಸಕ ಸ್ಥಾನಕ್ಕೆ. ಆಗ ವಿಧಾನಸಭೆಯ ಬಲ ಕಡಿಮೆ ಆಗುತ್ತೆ. ಅಥವಾ 3 ಪಕ್ಷೇತರರನ್ನ ಸೆಳೆದು, ತಮ್ಮ ಕಡೆಗೆ ಸೆಳೆದು, ಮೈತ್ರಿಯ ಕಡೆಗೆ ಸೆಳೆದು 46 ಶಾಸಕರ ರಾಜೀನಾಮೆ ಮಾಡಿಸಬೇಕು. ಈಗಿರುವಂಥ ನಂಬರ್ಸ್ ನೋಡಿದರೆ ಈ ರೀತಿ ಮಾಡಿದರೆ ರಿಸೈನ್ ಮಾಡಿದಂಥ ಶಾಸಕರನ್ನು ಆ ನಂತರ ಬೈ ಎಲೆಕ್ಷನ್ ಅಲ್ಲಿ ಗೆಲ್ಲಿಸ್ಕೋಬೇಕು. ಒಮ್ಮೆ ಸರ್ಕಾರ ಫಾರ್ಮ್ ಮಾಡಿ ಆ ನಂತರ ಬೈ ಎಲೆಕ್ಷನ್ ಬರುತ್ತೆ 6 ತಿಂಗಳಲ್ಲಿ. ಆ ಬೈ ಎಲೆಕ್ಷನ್ ಅಲ್ಲಿ ಅಷ್ಟೂ ಜನರನ್ನ ಗೆಲ್ಲಿಸ್ಕೊಳ್ಬೇಕು. ಸೊ ಇದೆಲ್ಲ ಸಾಧ್ಯನಾ ಅನ್ನೋದು ಸದ್ಯಕ್ಕಿರೋ ಪ್ರಶ್ನೆ. ಆದರೆ ಸದ್ಯದ ಸ್ಥಿತಿಯಲ್ಲಿ ಇಷ್ಟು ದೊಡ್ಡ ಆಪರೇಷನ್ ಅನ್ನ ಮಾಡೋದಕ್ಕೆ ಮೈತ್ರಿ, ಬಿಜೆಪಿ ಶಕ್ತವಾಗಿದೆಯಾ? ಸೊ ಇದು ಬಹಳ ಪ್ರಮುಖವಾದಂಥ ಪ್ರಶ್ನೆ. ಆ ಪ್ರಶ್ನೆಗೆ ಸದ್ಯಕ್ಕಂತೂ ಉತ್ತರ ಸಿಗ್ತಾ ಇಲ್ಲ. ಈಗ ಈ ಬಗ್ಗೆ ಹೆಚ್ಚಿನ ವಿಶ್ಲೇಷಣೆಗೆ ನಮ್ಮ ಹಿರಿಯ ಪತ್ರಕರ್ತರು, ರಾಜಕೀಯ ವಿಶ್ಲೇಷಕರು BV ಶಿವಶಂಕರ್ ನೇರ ಸಂಪರ್ಕದಲ್ಲಿ. ಸರ್, ಪೊಲಿಟಿಕ್ಸ್ ಅಂತಂದ್ರೆ ಆರ್ಟ್ ಆಫ್ ಪಾಸಿಬಿಲಿಟೀಸ್ ಅಂತ ಹೇಳ್ತಾರೆ. ಬಟ್ ಇದು ಪಾಸಿಬಲ್ ಅಂತ ಅನ್ಸತ್ತಾ? ಸರ್ಕಾರ ಬೀಳಿಸ್ತೀವಿ ಅನ್ನೋ ಹೇಳಿಕೆ ಏನು ಬರ್ತಾ ಇದೆ, ಪಾಸಿಬಲ್ ಇದು? ಪಾಸಿಬಲ್ ಅನ್ನೋದಕ್ಕಿಂತ ಇಟ್ ಈಸ್ ಹೈಲಿ ಏನಂದ್ರೆ ಅಂದ್ರೆ ಸಾಧ್ಯ ಅನ್ನೋದಕ್ಕಿಂತ ಕಷ್ಟ ಸಾಧ್ಯ ಅಥವಾ ದುಸ್ಸಾಧ್ಯ ಅಂತ ಹೇಳ್ಬೇಕು. ಆದ್ರೆ ಒಂದ್ ರೀತಿಯಲ್ಲಿ ಇಂಪಾಸಿಬಲ್ ಅಂತ ಕೂಡ ಒಂದು ಇದಿದೆ. ಏನಂದ್ರೆ ನೀವು ಹೇಳಿದ ಹಾಗೆ ಈ ಸರ್ಕಾರ ಅಂದ್ರೆ 138 ಶಾಸಕ ಬಲ ಇರುವಂತಹ ಕಾಂಗ್ರೆಸ್ ಸರ್ಕಾರವನ್ನ ಬೆಳೆಸ್ಬೇಕಂದ್ರೆ 2 ಮೆಥಡ್ ಅಥವಾ 2 ಏನು ಅಂದ್ರೆ ಆಪರೇಷನ್ಸ್ ಇಂದ ಸಾಧ್ಯ. ಒಂದು, ಈ ಮಹಾರಾಷ್ಟ್ರದಲ್ಲಿ ಆಯ್ತಲ್ಲ ಏಕನಾಥ್ ಶಿಂದೆ ಆಪರೇಷನ್, ಅದು ಯಾಕೆ ಸಾಧ್ಯ ಇಲ್ಲ ಅನ್ನೋದಾದ್ರೆ, ಯಾಕೆ ಸಾಧ್ಯ ಇಲ್ಲ ಅಂತ ನಾವು ಹೇಳ್ಬೇಕು ಅನ್ನೋದಾದ್ರೆ, ಆ ಏಕನಾಥ್ ಶಿಂದೆ ಕೇಸಲ್ಲೇನೆ ಒಂದು ಸುಪ್ರೀಂ ಕೋರ್ಟ್ ಕೊಟ್ಟಿರುವಂತ ಒಂದು ಮಹತ್ವದ ಒಂದು ತೀರ್ಪಿದೆ. ಆ ತೀರ್ಪು ವೆರಿ ಇಂಪಾರ್ಟೆಂಟ್, ನಾವು ಅದನ್ನ ಗಮನದಲ್ಲಿ ಇಟ್ಕೋಬೇಕು. ಫಾರ್ ಎಕ್ಸಾಂಪಲ್, ನೀವು ಹೇಳ್ತಾ ಇದ್ರಿ ಈಗ 138 ಜನ ಶಾಸಕರಿದ್ದಾರೆ, ಅದರಲ್ಲಿ 2/3 ಅಂದ್ರೆ 2/3 ಶಾಸಕರು ಆಚೆ ಕಡೆ ಬಂದ್ರು ಅಂತ ಅನ್ಕೊಳ್ಳಿ. ಅಂದ್ರೆ ಎಷ್ಟು? 90 ಜನ ಬಂದ್ರೆ ಅವಾಗ ಈ ಸರ್ಕಾರ ಬಿದ್ದೋಗ್ಬಿಡುತ್ತೆ ಅಂತ ಅವ್ರು ಹೇಳ್ತಾ ಇದ್ದಾರಲ್ಲ. ಇಲ್ಲ, ಬೀಳಲ್ಲ. ಆನ್ ದಿ ಅದರ್ ಹ್ಯಾಂಡ್ ಈ 90 ಜನ ಅನಾಮತ್ತಾಗಿ ಅನರ್ಹರಾಗ್ಬಿಡ್ತಾರೆ. ಯಾಕೆ ಅಂದ್ರೆ ಸುಪ್ರೀಂ ಕೋರ್ಟ್ ಈ ತರ ಹೇಳುತ್ತೆ. ಈಗ ನೀವು ಒಂದು ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್ಸ್ ಅಂದ್ರೆ 2/3 ಅಂದ್ರೆ ಬರೀ MLAಗಳು ಮಾತ್ರ ಅಲ್ಲ. ಈಗ ಕಾಂಗ್ರೆಸ್ ಶಾಸಕರು ಅಂದ್ರೆ ಯಾರು? ಬರೀ MLAಗಳಲ್ಲ, MLCಗಳು ಇದ್ದಾರೆ. MLCಗಳು ಎಷ್ಟು ಜನ ಇದ್ದಾರೆ? 30 ಜನ ಇದ್ದಾರೆ. ಅಂದ್ರೆ ಕಾಂಗ್ರೆಸ್ MLAಗಳು 30 ಜನ ಇದ್ದಾರೆ.
ಇದು ಕಾಂಗ್ರೆಸ್ MLC-ಗಳು ಕಾಂಗ್ರೆಸ್ MLC-ಗಳು 30 ಜನ ಇದ್ದಾರೆ, ಕಾಂಗ್ರೆಸ್ MLA-ಗಳು 138 ಜನ ಇದ್ದಾರೆ. ಅದು ಶಾಸಕಾಂಗ ಪಕ್ಷ ಅಂದ್ರೆ ಲೆಜಿಸ್ಲೇಟಿವ್ ಪಾರ್ಟಿ, ಅಂದ್ರೆ ಶಾಸಕಾಂಗ ಪಕ್ಷ ಅಂದ್ರೆ ಬರೀ MLA-ಗಳಲ್ಲ, MLC-ಗಳು ಬರ್ತಾರೆ, ಆಮೇಲೆ MP-ಗಳು ಬರ್ತಾರೆ, ಲೋಕಸಭಾ ಮತ್ತೆ ರಾಜ್ಯಸಭೆಗೆ ಆರಿಸಿರುವಂತವರೆಲ್ಲ ಬರ್ತಾರೆ. ಅಷ್ಟು ಜನದಲ್ಲಿ ನೀವು ಲೆಕ್ಕ ಹಾಕೊಂಡ್ರೆ ಅದರಲ್ಲಿ 2/3 ಹೋದ್ರೆ ಮಾತ್ರನೇ ಅವ್ರು ಯಾರು ಅನರ್ಹರಾಗುವುದಿಲ್ಲ. ಬರೀ MLA-ಗಳನ್ನ ಮಾತ್ರ, ಅಂದ್ರೆ 138 ಜನ MLA-ಗಳ ಪೈಕಿ 90 MLA-ಗಳು ನಾವು ಬೇರೆ ಹೋಗ್ತೀವಿ ಅನ್ನೋದಾದ್ರೆ ಅಸೆಂಬ್ಲಿನಲ್ಲಿ ಅವರಿಗೆ ಒಂದು ಸಪರೇಟ್ ಆದಂತಹ ಒಂದು ಗ್ರೂಪ್ ಕೊಡ್ತಾರೆ. ಆದ್ರೆ ಆ ಗ್ರೂಪ್ BJP JDS ಜೊತೆ ಕೈ ಜೋಡಿಸಿ ಸರ್ಕಾರ ಮಾಡೋ ಹಾಗಿಲ್ಲ. ಯಾಕೆ ಅಂತಂದ್ರೆ ನಿಮ್ಮ ಇದು ಲೆಜಿಸ್ಲೇಟಿವ್ ಪಾರ್ಟಿ ಅಂತ ಬರ್ತಲ್ಲ, ಶಾಸಕಾಂಗ ಪಕ್ಷ ಅಂತ ಬರ್ತಲ್ಲ, ಶಾಸಕಾಂಗದ ಪಕ್ಷದ ಇದು ಸ್ಟ್ರೆಂತ್ ಕಾಂಗ್ರೆಸ್ದು ಇನ್ನೂ ಜಾಸ್ತಿ ಆಗುತ್ತೆ, 138 ಆಗೋದಿಲ್ಲ. ಪ್ಲಸ್ ಎಷ್ಟಾಗ್ಬೇಕು, 30 MLC-ಗಳಾಗ್ಬೇಕು, ಆಮೇಲೆ ಇವಾಗ ಸದ್ಯಕ್ಕೆ 1 MP ಅಂದ್ರೆ ಲೋಕಸಭಾ, ಆಮೇಲೆ 6 ಜನ ಇವರು ರಾಜ್ಯಸಭಾ ಮೆಂಬರ್ಸ್ ಆಗ್ಬೇಕಾಗುತ್ತೆ. ಇದರಲ್ಲಿ 2/3 ಹೋಗ್ಬೇಕು, ಇಲ್ದ ಹೋದ್ರೆ ಅವರಷ್ಟು ಜನ ಅನರ್ಹರಾಗ್ತಾರೆ ಅಂತ. ಸೊ ಹೀಗಿರುವಾಗ ಅವರು ಅಂದ್ರೆ ಆಪರೇಷನ್ ಮಾಡ್ಬೇಕಂದ್ರೆ ಟೋಟಲ್ ಶಾಸಕಾಂಗ ಪಕ್ಷಕ್ಕೇನೆ ಆಪರೇಷನ್ ಮಾಡ್ಬೇಕಾಗುತ್ತೆ. ಅದು ಇದು ಏಕನಾಥ್ ಶಿಂದೆ ಅವರ ಕೇಸೇ ಕೊಟ್ಟಿರುವಂತ ಒಂದು ಮಾಡೆಲ್ ನಮ್ಗೆ. ಅದನ್ನ ಇಟ್ಕೊಂಡಾಗ ಇದು ಸದ್ಯಕ್ಕಂತೂ ಸಾಧ್ಯ ಇಲ್ಲ. ಎರಡನೇ ಮಾಡಲ್ಲು ನೀವು ಹೇಳಿದ ಹಾಗೆ ಇದ್ರಲ್ಲಿ ಏನಂತಂದ್ರೆ, ಈಗ ಇರೋ ಸರ್ಕಾರವನ್ನ ಅಲ್ಪಮತಕ್ಕೆ ಬೀಳಿಸೋದು. ಬಿಡಿಸೋದು ಅಂದ್ರೆ ಈಗ 138 ಜನ ಶಾಸಕರಿದ್ದಾರೆ ಅಂದ್ರೆ ಇಲ್ಲಿ ಮ್ಯಾಜಿಕ್ ನಂಬರ್ ಬಂದು 113. ಅಂದ್ರೆ 113 ಅನ್ನೋದು ಮೆಜಾರಿಟಿ. 113ಕ್ಕಿಂತ ಕಮ್ಮಿ ಆದ್ರೆ ಅದು ಅಲ್ಪಮತಕ್ಕೆ ಬೀಳುತ್ತೆ ಅಂತ. ಈಗ 138 113 ಆಗ್ಬೇಕಂದ್ರೆ ಸುಮಾರು 26 ಜನ ರಿಸೈನ್ ಮಾಡ್ಬಿಡ್ತಾರೆ ಅಂತ ಅನ್ಕೊಳ್ಳಿ. ಅವಾಗ 113ಕ್ಕೆ ಬರುತ್ತೆ, 113 112ಕ್ಕೆ ಬರುತ್ತೆ. ಆದ್ರೆ ಅವಾಗ ನೀವು ಹೇಳಿದ ಹಾಗೆ ಇಡೀ ಟೋಟಲ್ ಹೌಸ್ ಸ್ಟ್ರೆಂತ್ ಕಮ್ಮಿ ಆಗ್ಬಿಟ್ಟಿರೋದ್ರಿಂದ ಅವಾಗ ಇದು ಅಂದ್ರೆ ಪ್ರೆಸೆಂಟ್ ಸ್ಟ್ರೆಂತ್ ಅನ್ನ ತಗೊಂಡಾಗ ಕಾಂಗ್ರೆಸ್ದು ಮತ್ತೆ ಬಹುಮತ ಬರುತ್ತೆ. ಅದಕ್ಕೆ ನೀವು ಹೇಳಿದ್ದು ಈಗ ಮಿನಿಮಮ್ 50 ಜನ ರಿಸೈನ್ ಮಾಡಿದ್ರೆ ಅವಾಗ ಏನಾಗುತ್ತೆ, 175 ಇಳಿತು ಅಂತ ಅನ್ಕೊಳ್ಳಿ. ಇದನ್ನು ಟೋಟಲ್ ಅಂದ್ರೆ ಹೌಸ್ ಸ್ಟ್ರೆಂತ್ 175 ಇಳಿತು. ಅವಾಗ ಈಗ ಈ BJP ಮತ್ತೆ JDS ಈಗಿನ ಸ್ಟ್ರೆಂತ್ ಎಷ್ಟಿದೆ ಅಂದ್ರೆ 86 ಇದೆ. ಅವಾಗ ಕರೆಕ್ಟ್ ಆಗಿ ಅವರಿಗೆ ಒಂದು ಮೆಜಾರಿಟಿ ಬರುತ್ತೆ. ಅಂದ್ರೆ 50 ಜನನ ರಿಸೈನ್ ಮಾಡಿಸ್ಬಿಟ್ರೆ ಅವಾಗ ಇವರು ದೇ ಕ್ಯಾನ್ ಸ್ಟೇಕ್ ಕ್ಲೈಮ್. ಅಂದ್ರೆ JDS BJP ಕಂಬೈನ್ ಅಂದ್ರೆ NDA ಹೋಗ್ಬಿಟ್ಟು ನೋಡಿ 50 ಜನ ಕಾಂಗ್ರೆಸ್ MLA-ಗಳು ರಿಸೈನ್ ಮಾಡಿದ್ದಾರೆ. ಈಗ ಟೋಟಲ್ ಸ್ಟ್ರೆಂತ್ 175 ಇಳಿದಿದೆ ಅಂದ್ರೆ ಹೌಸ್ದು. ಅದರಲ್ಲಿ ಅದನ್ನ ಕನ್ಸಿಡರ್ ಮಾಡಿದಾಗ ನಮ್ಗೆ ಮೆಜಾರಿಟಿ ಇದೆ, ನಮ್ಗೆ ಸರ್ಕಾರ ಮಾಡಕ್ ಅವಕಾಶ ಕೊಡಿ ಅಂತ ಗವರ್ನರ್ ಕೇಳಬಹುದು. ಅಂದ್ರೆ ಅರ್ಥ ಇಲ್ಲಿ 50 ಜನ ಅಟ್ಲೀಸ್ಟ್ 55 ಜನಗಳ ಕೈಲಿ ರಿಸೈನ್ ಮಾಡಿಸ್. ಇದು ಸಾಧ್ಯ ಅಂತ BJP-ನವರು ಹೇಗೆ ಹೇಳ್ತಾ ಇದ್ದಾರೆ ಅಂದ್ರೆ, ಈಗ ಒಂದ್ ಹಂತದಲ್ಲಿ ಚೀಫ್ ಮಿನಿಸ್ಟರ್ ಸಿದ್ದರಾಮಯ್ಯ ಅವರು ಒಂದು ಹೇಳಿದ್ರು, ಏನಂದ್ರೆ ಒಬ್ಬೊಬ್ಬ MLA-ಗಳಿಗೆ 50 ಕೋಟಿ ಕೊಡ್ತಾ ಇದ್ದಾರೆ. 50 ಕೋಟಿ ಕೊಡೋದಾದ್ರೆ 50 ಜನಕ್ಕೆ ಎಷ್ಟು ಕೊಡ್ಬೇಕು? 5 25 2,500 ಕೋಟಿ ಇದ್ರೆ ಈ ಕೆಲಸ ಆಗ್ಬಿಡುತ್ತೆ ಅಂತ BJP ಅವರು ಹೇಳ್ತಾ. ಅಂದ್ರೆ BJP-ನಲ್ಲಿ ಯಾರಾದ್ರೂ ಒಬ್ರು ಈ ತರ ಇನ್ವೆಸ್ಟ್ ಮಾಡೋದಕ್ಕೆ ರೆಡಿ ಇದ್ರೆ ಇಟ್ಸ್ ಅಬೌಟ್ ಎ ಮ್ಯಾಟರ್ ಆಫ್ 2,500 to 3,000 crore. ಅದು ಇವಾಗ ನಾನು ಮಾತಾಡ್ತಾರೆ ಎಷ್ಟು ಸಲೀಸಾಗಿ ಮಾತಾಡ್ತಾ ಇದೀವಿ ನಾವು ಅಂದ್ರೆ 3,000 ಕೋಟಿ ಅನ್ನೋದನ್ನು ನಾವು ಅಷ್ಟು ಸಲೀಸ್ ಮಾಡಿಟ್ಬಿಟ್ಟಿದ್ದಾರೆ. ಅಂದ್ರೆ ಅರ್ಥ ಆಯ್ತು ನನಗೆ. ಥ್ಯಾಂಕ್ ಯು ಸರ್ ನ್ಯೂಸ್ ಫಸ್ಟ್ ಜೊತೆಗೆ ಮಾತನಾಡಿದ್ದಕ್ಕೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.